ನಮಸ್ತೆ. ಇದು ಗುರುವಾರದ ವಿಡಿಯೋ. ಬೆಳಿಗ್ಗೆನೇ ಎದ್ದು ವಾಕ್ ಮುಗಿಸಿ, ನಾವು ವಾಕ್ನ ನಮ್ಮದು ಕ್ವಾರ್ಟರ್ಸ್ ಆಗಿರೋದ್ರಿಂದ ಇಲ್ಲೇ ಮನೆ ಮುಂದೆನೇ ತುಂಬ ಸ್ಪೇಸ್ ಇರೋದ್ರಿಂದ ಇಲ್ಲೇ ಓಡಾಡ್ಕೋತೀವಿ. ಜಾಗ ಎಲ್ಲ ತುಂಬ ಚೆನ್ನಾಗಿದೆ, ಒಳ್ಳೆ ವಾತಾವರಣ, ಗಿಡಗಳು, ಮರಗಳು. ಈ ಶುದ್ಧ ಗಾಳಿನ ಬೆಳಗ್ಗೆ ಹೊತ್ತು ನಮ್ಮ ದೇಹಕ್ಕೆ ತಗೊಳ್ಳೋದ್ರಿಂದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಬೆಳಗ್ಗೆನೇ ಎದ್ದು ಇಲ್ಲೇ ನಮ್ಮ ಮನೆ ಮುಂದೆನೇ ವಾಕ್ ಮಾಡ್ಕೋತೀವಿ. ಮತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆನೇ ಎದ್ದು ಬೇಗ ವಾಕೆಲ್ಲ ಮುಗಿಸಿ ಬಿಸಿನೀರು ಕುಡಿದು ಹಾಗೆಯೇ ಹೊರಗಡೆ ಎಲ್ಲ ಒರೆಸಿ ರಂಗೋಲಿ ಎಲ್ಲ ಹಾಕಿ ತುಳಸಿ ಕಟ್ಟೆ ಹತ್ರ ಎಲ್ಲ ತುಳಸಿ ಕಟ್ಟೆಗೆ, ಮನೆ ಬಾಗಿಲಿಗೆ ಎಲ್ಲ ರಂಗೋಲಿ ಹಾಕಿ ನಾವು ಫ್ರೆಶಪ್ ಆಗಿ ಪೂಜೆನ ಮಾಡದೆ ಮುಗಿಸ್ದೆ. ನಮ್ಮ ಮನೆ ತುಳಸಿ ಕಟ್ಟೆ ಇದು. ಅದಾದಮೇಲೆ ಹಾಲನ್ನ ಉಗ್ಸಿ ಸ್ವಲ್ಪ ಹಾಲು ಕಾಯಿಸಿದೆ. ಬೆಳಗ್ಗೆ ಸ್ಟವ್ ಅಂಟ್ಸೋಕ್ಕೆ ಮುಂಚೆ ನಾನು ಹಾಲು ಕಾಯಿಸಿ ಅಭ್ಯಾಸ. ಹಾಗಾಗಿ ಹಾಲೆಲ್ಲ ಕಾಯಿಸಿ ಮಕ್ಳಿಗೆ ಹಾಲು ಕೊಟ್ಟು ಮನೆಯವ್ರಿಗೆ ಕಾಫಿ ಮಾಡಿಕೊಟ್ಟೆ. ಅದಾದಮೇಲೆ ಪೂಜೆನ ಸ್ಟಾರ್ಟ್ ಮಾಡಿದೆ. ಪೂಜೆನೆಲ್ಲ ಮಾಡಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಕೊಂಡು ನಾನು ಬಿಸಿನೀರು ಕಾಫಿನೆಲ್ಲ ಕುಡಿದು, ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರಿಗೆ ಪೂಜೆ ಮಾಡಿ ನಮ್ಮ ಮನೆ ಕಡೆಯಿಂದ ಒಂದು ಪೂಜೆನ ಅರ್ಪಿಸಿದ್ದೀನಿ. ರಾತ್ರಿ ನಾನು ಈ ಮಶ್ರೂಮ್ ಸಾಂಬಾರು ಮಾಡಿದ್ದೆ ಮುದ್ದೆಗೆ. ತುಂಬಾ ಚೆನ್ನಾಗಿತ್ತು. ಅದು ಹೇಗೆ ಮಾಡೋದು ಬನ್ನಿ ನೋಡೋಣ. ಮೊದಲೊಂದು ಪ್ಯಾನ್ ಇಟ್ಕೊಂಡೆ. ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪನೇ ಈರುಳ್ಳಿ ಹಾಕ್ಕೊಂಡೆ. ಈರುಳ್ಳಿ ಜಾಸ್ತಿನೂ ಹಾಕ್ಕೋಬಾರ್ದು, ಲೈಟಾಗಿ ಹಾಕ್ಕೋಬೇಕು. ಮಶ್ರೂಮ್ನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಸಾಲ್ಟು ಮತ್ತು ಟರ್ಮರಿಕ್ ಹಾಕಿ ನೆನೆಸಿಟ್ಕೊಂಡಿದ್ದೆ. ಅದನ್ನು ಒಂದು 5 ನಿಮಿಷ ನೆನೆಸಿಟ್ಕೊಂಡು ಅದನ್ನು ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡಿ, ಅದರಲ್ಲಿರೋ ನೀರೆಲ್ಲ ಬಿಡೋ ತನಕ ರೋಸ್ಟ್ ಮಾಡ್ತಾನೆ ಇರಬೇಕು. ಅದನ್ನು ಲಿಡ್ಡೆಲ್ಲ ಮುಚ್ಚಿ ರೋಸ್ಟ್ ಮಾಡಿ, ಇದೇನಪ್ಪ ಅಂತ ಅಂದರೆ ಇದಕ್ಕೆ ನಾನೊಂದು ಮಸಾಲೆ ರೆಡಿ ಮಾಡಿಕೊಂಡೆ. ಮಸಾಲೆಗೆ ಏನೇನು ಹಾಕ್ಕೊಂಡಿದ್ದೆ ಅಂತಂದರೆ ತೆಂಗಿನಕಾಯಿ ತುರಿ 1 ಸೌಟ ಆಗುವಷ್ಟು. ಆ ಮಸಾಲೆನ ಜಾಸ್ತಿ ಆ್ಯಡ್ ಮಾಡಬಾರ್ದು. ಮಸಾಲೆ ಸಾಮಾನುಗಳನ್ನ 1 ಇಂಚಷ್ಟು ಚಕ್ಕೆ, 2 ಲವಂಗ, ಸ್ವಲ್ಪ ಗಸಗಸೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ರುಬ್ಬಿಟ್ಕೊಂಡೆ. ಅಷ್ಟರಲ್ಲಿ ಇದೆಲ್ಲ ನೀರು ಸ್ವಲ್ಪ ಚೆನ್ನಾಗಿ ಹಿಂಗಿತ್ತು. ಇದು ಸೇಮ್ ಚಿಕನ್ ಟೇಸ್ಟೇ ಕೊಡ್ತಾಯಿತ್ತು ನೋಡಿರಿ. ಚಿಕನ್ ಹೇಗಿತ್ತೋ ಟೇಸ್ಟು, ಚಿಕನ್ ಸಾಂಬಾರುಗಳು ಹೇಗಿರ್ತಾವೋ ಅದೇ ಟೇಸ್ಟ್ ಕೊಡ್ತಾಯಿತ್ತು. ಅಷ್ಟು ಚೆನ್ನಾಗಿತ್ತು. ಅದನ್ನೆಲ್ಲ ರುಬ್ಬಿಟ್ಕೊಂಡು ಅದಕ್ಕೆ ಸ್ವಲ್ಪ ಮಸಾಲೆ ಸಾಂಬಾರು ಪುಡಿನ ಹಾಕ್ಕೊಂಡು ಅದಕ್ಕೆ ರೋಸ್ಟ್ ಮಾಡಿಕೊಂಡೆ. 1-2 ಸಲ ರೋಸ್ಟ್ ಮಾಡಾದಮೇಲೆ ರುಬ್ಬಿರುವಂಥ ಮಸಾಲೆನ ಅದಕ್ಕೆ ಆ್ಯಡ್ ಮಾಡಿಕೊಂಡು ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು, ಸ್ವಲ್ಪ ಚಪಾತಿ ಪೂರಿಗಾದರೆ ತಿಕ್ನೆಸ್ಸಾಗಿ ಮಾಡ್ಕೊಬೇಕು. ನಾನು ಮುದ್ದೆಗೆ ಮಾಡಿರೋದ್ರಿಂದ ಸ್ವಲ್ಪ ಅಷ್ಟು ತೆಳ್ಳನೂ ಅಲ್ಲ, ಅಷ್ಟು ಗಟ್ಟಿನೂ ಅಲ್ಲ, ಆ ಥರ ಮಾಡ್ಕೊಂಡಿದ್ದೀನಿ. ಇದು ನಮ್ಮಮ್ಮ ನಾವು ಚಿಕ್ಕವರಿರುವಾಗ ಹೊಲದಲ್ಲಿ ತರ್ತಾಯಿದ್ರು ಅಣಬೆ. ಆ ಅಣಬೆಯಿಂದ ನಮಗೆ ಈ ಥರ ಸಾಂಬಾರನ್ನ ಮಾಡಿಕೊಟ್ಟಿದ್ದು ನೆನಪಾಗಿ ನಾನು ಅದೇ ಮೆಥಡಲ್ಲಿ ಮಾಡಿದ್ದೀನಿ. ಇದಕ್ಕೆ ನಮ್ಮಮ್ಮ ಮಸಾಲೆ ಜಾಸ್ತಿ ಆ್ಯಡ್ ಮಾಡ್ತಾನೆ ಇರಲಿಲ್ಲ. ನಾನು ಅದೇ ಥರ ಮಾಡಿದ್ದೀನಿ. ಅಷ್ಟೇ ಅದ್ಭುತವಾಗಿ ಬಂದಿತ್ತು ಸಾಂಬಾರು ಮಾತ್ರ. ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಕುದಿಸಿ ಅದು ನೊರೆ ಎಲ್ಲ ಇದೆ ನೋಡಿ, ಅದೆಲ್ಲ ಹೋಗಿ ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು. ಅಲ್ಲಿ ತನಕ ಕುದಿಸ್ತಾನೆ ಇರಬೇಕು. ಚೆನ್ನಾಗಿ ಕುದಿಸಾದ್ಮೇಲೆ ಸ್ವಲ್ಪ ಲೈಟಾಗಿ ಎಣ್ಣೆ ಬಿಡ್ತಾ ಇರುತ್ತೆ ನೋಡಿ. ಸೇಮ್ ಚಿಕನ್ ಪೀಸ್, ಮಟನ್ ಪೀಸ್ ಥರನೇ ಕಾಣ್ತಾಯಿದೆ. ಟೇಸ್ಟ್ ಮಾತ್ರ ಹಾಗೆ ಇತ್ತು. ನಾನು ಸುಳ್ಳಂತೂ ಹೇಳ್ತಾಯಿಲ್ಲ. ಒಂದು ಸಲ ನೀವು ಮಾಡಿ ಟ್ರೈ ಮಾಡಿ, ಅಷ್ಟೇ ಚೆನ್ನಾಗಿರುತ್ತೆ ನೋಡಿ. ಹೀಗೆಲ್ಲ ಎಣ್ಣೆ ಬಿಡ್ತಾಯಿದೆ. ಇದಾದಮೇಲೆ ರೆಡಿ ಆಯಿತು. ನಾನು ಅಷ್ಟರಲ್ಲಿ ಮುದ್ದೆ ಮಾಡಿ ಇಟ್ಟಿದ್ದೆ. ಮುದ್ದೆ ಮತ್ತು ಸಾಂಬಾರು ಸರ್ವ್ ಮಾಡಿದೆ. ನೀವು ನೋಡಿ ಟೇಸ್ಟ್ ಮಾಡಿ ನನಗೆ ಹೇಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು.